ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ ಅನ್ನ ಧ್ವಂಸ ಮಾಡಿದ್ರು ಅಂತ ಹೇಳ್ತಾರೆ. ಮಿಲಾಗ್ರಿಸ್ ಚರ್ಚ್ ಅನ್ನ ಧ್ವಂಸ ಮಾಡಿದ ಬಗ್ಗೆ ಇತಿಹಾಸನೇ ಇಲ್ಲ. ಆ ಸಂದರ್ಭದಲ್ಲಿ ಚರ್ಚ್ ಪಾಳು ಬಿದ್ದಿರುತ್ತೆ. ಪಾಳು ಬೀಳುದು ಬೇರೆ, ಧ್ವಂಸ ಮಾಡೋದು ಬೇರೆ. ಟಿಪ್ಪು ಮತ್ತು ಟಿಪ್ಪುನ ಸೈನ್ಯ ಮತ್ತು ಬ್ರಿಟಿಷ್ ಸೈನ್ಯದ ಮಧ್ಯೆ ಘನಘೋರ ಯುದ್ಧ ನಡೆಯುತ್ತೆ. ಸುಮಾರು 6 ತಿಂಗಳ ಕಾಲ ನಡೆಯುತ್ತೆ. ಟಿಪ್ಪುವಿನ ಜೊತೆಗೆ 6 ತಿಂಗಳ ಕಾಲ ಧೀರೋದ್ದಾತ ಹೋರಾಟ ನಡೆಸಿದ ಕರ್ನಲ್ ಸೋಯನ್ಸು ಅವರ ಸಮಾಧಿ ಇದು ಅಂತ ಹಾಕಿದ್ದಾರೆ. ಹಾಗಾದ್ರೆ ಟಿಪ್ಪು ಎಷ್ಟು ಧೀರೋದ್ದಾತ ಹೇಳಿ, ಫಾದರ್ಗಳನ್ನು ಕರೆದು ಕೇಳ್ತಾರೆ, ನಿಲ್ಲಿಸ್ಬಿಟ್ಟು ಕೇಳ್ತಾರೆ ಮಂಗಳೂರಲ್ಲಿ. ಇದೇ ಕೃತ್ಯವನ್ನು ನೀವು ಇಂಗ್ಲೆಂಡಲ್ಲೋ ನಿಮ್ಮ ಅಲ್ಲಿನ ದೇಶಗಳಲ್ಲೋ ಮಾಡಿದ್ದಿದ್ರೆ ನಿಮ್ಗೆ ಏನು ಶಿಕ್ಷೆ ಕೊಡ್ತಾ ಇದ್ರು? ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಈ ಥರ ತಪ್ಪು ಮಾಡಿದರೆ ಅದು ಗಲ್ಲು ಶಿಕ್ಷೆ, ಮರಣದಂಡನೆ ಕೊಡ್ತಾರೆ ಅಂತ ಅಂದರು. ಸಾಂಕ್ರಾಮಿಕ ರೋಗ ಬಂದು ಕೆಲವು ಜನ ಸತ್ತೋಗಿದ್ದಾರೆ ಕ್ರಿಶ್ಚಿಯನ್. ಒಂದಿಡೀ ಗ್ರಾಮವನ್ನೇ ಶ್ರೀರಂಗಪಟ್ಟಣದಲ್ಲಿ ಒಂದಿಡೀ ಗ್ರಾಮವನ್ನೇ ಕ್ರಿಶ್ಚಿಯನ್ರಿಗೆ ಕೊಟ್ಬಿಡ್ತಾರೆ. ಈಗಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಕೊಡಿಯಾಲ್ ಅನ್ನುವಂಥ ಒಂದು ಗ್ರಾಮ ಇದೆ. ಅವರಿಗೆ ಟಿಪ್ಪು ಎಷ್ಟು ರಾಮಚಂದ್ರ ಮಠಕ್ಕೆ ಎಷ್ಟು ಒಳ್ಳೆದಾಗಿ ನಡ್ಕೊಂಡಿದ್ರು ಮತ್ತು ಇವರು ಏನೇನು ಅವರಿಗೆ ಬೇಡಿಕೆಯನ್ನು ಕೊಟ್ಟಿದ್ರು, ಅವರು ಏನೇನೆಲ್ಲ ಪೂರೈಸಿದ್ರು ಅನ್ನುವಂಥದ್ದನ್ನು ಅವರದೇ ಸ್ವಾಮೀಜಿ ಬರೆದಿದ್ದಾರೆ, ಹಿರಿಯ ಸ್ವಾಮೀಜಿ. ಹಾಗಾದ್ರೆ ಅವರ ಹಿರಿಯ ಸ್ವಾಮೀಜಿ ಬರೆದಿ ಸುಳ್ಳು? ಹಾಗಾದ್ರೆ ನವೀನ್ ಅವರು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ಹಿಂದೂಗಳು ನಾವು ಟಿಪ್ಪುನ ವಿರೋಧ ಮಾಡಲಿಕ್ಕೆ ಒಂದು ಕಾರಣ, ಮುಸ್ಲಿಂ ಅನ್ನೋ ಕಾರಣಕ್ಕೆ ಟಿಪ್ಪುನ ಮತ್ತು ಹೈದರ್ನ ಅದು ಒಂದು ವಿರೋಧಿ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಕ್ರಿಶ್ಚಿಯನ್ರು ಯಾಕೆ ಟಿಪ್ಪುನ ವಿರೋಧ ಮಾಡಬೇಕು? ಅಲ್ಲ, ಆ ಥರದ ಇತಿಹಾಸವನ್ನು ಕಟ್ಕೊಟ್ಟಿದ್ದಾರೆ. ಈಗ ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ ಅನ್ನ ಧ್ವಂಸ ಮಾಡಿದ್ರು ಅಂತ ಹೇಳ್ತಾರೆ. ಮಿಲಾಗ್ರಿಸ್ ಚರ್ಚ್ ಅನ್ನ ಧ್ವಂಸ ಮಾಡಿದ ಬಗ್ಗೆ ಇತಿಹಾಸನೇ ಇಲ್ಲ. ಮಿಲಾಗ್ರಿಸ್ ಚರ್ಚ್ ಇತ್ತು. ಅಂದ್ರೆ ಆನಂತರ ಟಿಪ್ಪು ಅಲ್ಲಿದ್ದಂಥ ಕ್ರಿಶ್ಚಿಯನ್ರನ್ನ ಅರೆಸ್ಟ್ ಮಾಡಿ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡ್ಬರ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಬಂದಿಗಳನ್ನಾಗಿಡ್ತಾರೆ. ಯಾಕಂದ್ರೆ ಬ್ರಿಟಿಷರಿಗೆ ಯಾರ್ಯಾರು ಸಹಾಯ ಮಾಡಿದ್ರು ಅವರನ್ನು ಮಾತ್ರ ಅವರು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡ್ಬರ್ತಾರೆ. ಆ ಸಂದರ್ಭದಲ್ಲಿ ಚರ್ಚ್ ಪಾಳು ಬಿದ್ದಿರುತ್ತೆ. ಪಾಳು ಬೀಳುದು ಬೇರೆ, ಧ್ವಂಸ ಮಾಡೋದು ಬೇರೆ. ಟಿಪ್ಪು ಸತ್ತ ನಂತರ ಕ್ರಿಶ್ಚಿಯನ್ರು ಶ್ರೀರಂಗಪಟ್ಟಣದಿಂದ ವಾಪಸ್ ಬರ್ತಾರೆ, ಮಿಲಾಗ್ರಿಸ್ ಚರ್ಚ್ ಅನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ಹೌದಾ? ಪುನರ್ ನಿರ್ಮಾಣ ಮಾಡ್ತಾರೆ. ಟಿಪ್ಪು? ಹೌದು, ಟಿಪ್ಪು ಅಲ್ಲ, ಟಿಪ್ಪು ಸತ್ತ ನಂತರ ಕ್ರಿಶ್ಚಿಯನ್ರು ಪುನರ್ ನಿರ್ಮಾಣ ಮಾಡ್ತಾರೆ ಮಿಲಾಗ್ರಿಸ್ ಚರ್ಚ್ ಅನ್ನ. ಅಂದ್ರೆ ಧ್ವಂಸ ಆಗಿಲ್ಲ, ಪಾಳು ಬಿದ್ದಿತ್ತು. ಯಾಕೆ ಪಾಳು ಬಿದ್ದಿತ್ತು ಅಂದ್ರೆ ಅಲ್ಲಿನ ಮುಖ್ಯ ಜನರು ಯಾರಿದ್ದಾರೆ ಅವರೆಲ್ಲರನ್ನ ಟಿಪ್ಪು ಅರೆಸ್ಟ್ ಮಾಡಿಸಿದ್ರು. ಯಾಕೆ ಅರೆಸ್ಟ್ ಮಾಡಿಸಿದ್ರು ಅಂತಂದ್ರೆ, ಮಂಗಳೂರಲ್ಲಿ ಬ್ರಿಟಿಷ್ ಮತ್ತು ಟಿಪ್ಪು ಮಧ್ಯೆ 2-3 ಬಾರಿ ಯುದ್ಧ ನಡೆಯುತ್ತೆ. ಅದರಲ್ಲಿ ಒಂದು ಯುದ್ಧ ಬಹಳ ಮುಖ್ಯ ಆಗಿರುವಂಥದ್ದು. ಮಂಗಳೂರಿನ ಕೋಟೆಯನ್ನ ಬ್ರಿಟಿಷರು ಸಂಪೂರ್ಣವಾಗಿ ಆಕ್ರಮಿಸ್ಕೊಳ್ತಾರೆ. ಆಗ ಟಿಪ್ಪು ಶ್ರೀರಂಗಪಟ್ಟಣದಲ್ಲಿದ್ದರು, ಮಂಗಳೂರಲ್ಲಿ ಇರಲಿಲ್ಲ. ಆಕ್ರಮಿಸಿಕೊಂಡಾಗಿದೆ, ಮಂಗಳೂರು ಬ್ರಿಟಿಷರ ಕೈಗೆ ಬಂದಾಗಿದೆ. ಟಿಪ್ಪು ಮೊದಲು ಅವರ ಸೈನ್ಯಾಧಿಕಾರಿಯನ್ನು ಕಳಿಸ್ತಾರೆ ಮಂಗಳೂರಿಗೆ. ಸೈನ್ಯಾಧಿಕಾರಿ ಸತ್ತೋಗ್ತಾರೆ, ಯುದ್ಧದಲ್ಲಿ ಸತ್ತೋಗ್ತಾರೆ. ಆ ನಂತರ ಟಿಪ್ಪು ಶ್ರೀರಂಗಪಟ್ಟಣದಿಂದ ಬರ್ತಾರೆ ಎಲ್ಲಿಗೆ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಪರಂಗಿಪೇಟೆಯಲ್ಲಿ ಫಿರಂಗಿಗಳ ಜೊತೆಗೆ ಯುದ್ಧ ಆಗುತ್ತೆ. ಪರಂಗಿಪೇಟೆ ಈಗಲೂ ಆ ಫಿರಂಗಿ ಇದೆ ಮಂಗಳೂರಲ್ಲಿ, ಇಟ್ಟಿದ್ದಾರೆ, ರೋಡ್ ಸೈಡ್ ಇದೆ. ಅಲ್ಲಿ ಬ್ರಿಟಿಷರನ್ನ ಸೋಲಿಸ್ತಾರೆ. ಅಲ್ಲಿಂದ ನಂತರ ಮಂಗಳೂರು ಕೋಟೆ, ಈಗಿನ ಜಿಲ್ಲಾಧಿಕಾರಿ ಕಚೇರಿ ಏನಿದೆ ಈಗ ಶಿಫ್ಟ್ ಆಗಿದೆ, ಕಂದುಕ ಅನ್ನುವಂಥ ಜಾಗ ಅಲ್ಲಿ ಈಗಲೂ ಕೋಟೆ ತಳಭಾಗದಲ್ಲಿ ಕಾಣುತ್ತೆ ನಮಗೆ. ಆ ಕೋಟೆ ಹತ್ರ ಬರ್ತಾರೆ. ಕೋಟೆಯ ಒಳಗಡೆ ಸುಮಾರು 600 ಬ್ರಿಟಿಷ್ ಸೈನಿಕರು ಇರ್ತಾರೆ. ಬ್ರಿಟಿಷ್ ಕರ್ನಲ್ ಒಬ್ರು ಅದರ ಉಸ್ತುವಾರಿ ಇರ್ತಾರೆ, ಅವರು ಕೋಟೆ ಒಳಗಡೆ ಇರ್ತಾರೆ. ಕೋಟೆ ಸ್ವಾಧೀನ ಆಗಿದೆ ಬ್ರಿಟಿಷರದ್ದು. ಇವರು ಹೊರಗಡೆ ಇರ್ತಾರೆ. ಟಿಪ್ಪು ಮತ್ತು ಟಿಪ್ಪುನ ಸೈನ್ಯ ಮತ್ತು ಬ್ರಿಟಿಷ್ ಸೈನ್ಯದ ಮಧ್ಯೆ ಘನಘೋರ ಯುದ್ಧ ನಡೆಯುತ್ತೆ. ಸುಮಾರು 6 ತಿಂಗಳ ಕಾಲ ನಡೆಯುತ್ತೆ. ಟಿಪ್ಪು ಆ ಕೋಟೆಯ ಒಳಗಡೆ ಎಲ್ಲ ಆಹಾರ ಪದಾರ್ಥಗಳನ್ನ ಸರಬರಾಜನ್ನ ಬಂದ್ ಮಾಡ್ತಾರೆ. ಸೊ ಕೋಟೆಯ ಒಳಗಡೆ ಆಹಾರ ಸರಬರಾಜು ನಿಂತೋಗುತ್ತೆ. 6 ತಿಂಗಳು ಒಬ್ಬ ಸೈನ್ಯಾಧಿಕಾರಿ, ಬ್ರಿಟಿಷ್ ಸೇನಾಧಿಕಾರಿ, ಬ್ರಿಟಿಷ್ ಕರ್ನಲ್ ಆ ಕೋಟೆಯನ್ನು ನಿಭಾಯಿಸ್ತಾರೆ. ಟಿಪ್ಪುವಿಗೆ ಆಶ್ಚರ್ಯ ಆಗುತ್ತೆ, 6 ತಿಂಗಳಿಂದ ಆ ಕೋಟೆ ಒಳಗಡೆ ಫುಡ್ ಕಟ್ ಮಾಡಿದ್ದೀನಿ ನಾನು, ಆದ್ರೂ ಬ್ರಿಟಿಷ್ ಸೈನಿಕರು ಅಲ್ಲಿಂದ ದಾಳಿ ಮಾಡಕ್ ಹೆಂಗ್ ಸಾಧ್ಯ, ಬದುಕಿರ್ಲಿಕ್ಕೆ ಹೆಂಗ್ ಸಾಧ್ಯ, ಹೇಗ್ ಸಾಧ್ಯ ಅಂತಂದ್ರೆ, ಟಿಪ್ಪುವಿನ ಜೊತೆ ಇದ್ದಂತಹ ಕ್ರಿಶ್ಚಿಯನ್ ಸೈನಿಕರನ್ನ ಬಳಸ್ಕೊಂಡು ಕ್ರಿಶ್ಚಿಯನ್ನ ಕೆಲವೊಂದು ವ್ಯಕ್ತಿಗಳು ಬ್ರಿಟಿಷರಿಗೆ ಆಹಾರ ಸರಬರಾಜು ಮಾಡ್ತಾ ಇದ್ರು. ಅಂದ್ರೆ ಭಾರತೀಯ ಕ್ರಿಶ್ಚಿಯನ್ರು ಅಲ್ಲಿ ಬ್ರಿಟಿಷರಿಗೆ ಆಹಾರ ಸರಬರಾಜು ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಯಾರ್ಯಾರು ಬ್ರಿಟಿಷರಿಗೆ ಸಹಾಯ ಮಾಡಿದಾರೋ, ಬ್ರಿಟಿಷರ್ ಅನಂತರ ಅವ್ರನ್ನ ಸೋಲಿಸ್ತಾರೆ. ಟಿಪ್ಪು ಆ ಬ್ರಿಟಿಷರನ್ನ ಸೋಲಿಸ್ತಾರೆ. ಬ್ರಿಟಿಷರು ಶರಣಾಗಿ ನಮಗೆ ಇದು ಕೊಡು ಅಂತ ಹೇಳ್ತಾರೆ. ಯಾವುದು ಶರಣಾಗ್ತೀವಿ ನಾವು, ನಮ್ಮನ್ನು ಮಹಾರಾಷ್ಟ್ರಕ್ಕೆ ಮುಂಬೈಗೆ ಕಳಿಸ್ಕೊಡಿ ಅಂತ ಕೇಳ್ತಾರೆ. ಅವ್ರನ್ನೆಲ್ಲರನ್ನು ಕೂಡ ಮುಂಬೈಗೆ ಕಳಿಸ್ತಾರೆ. ಅವರು ಕೊನೆಗೆ ಮುಂಬೈಯಲ್ಲಿ ತೀರೋಗ್ತಾರೆ. ಯಾರು? ಅದರ ಕರ್ನಲ್. ಆ ಕರ್ನಲ್ ಮುಂಬೈಯಲ್ಲಿ ತೀರಿ ಹೋದಾಗ ಮುಂಬೈನ ಚರ್ಚಲ್ಲಿ ಈಗಲೂ ಬರೆದಿದ್ದಾರೆ,
ಟಿಪ್ಪುವಿನ ಜೊತೆಗೆ 6 ತಿಂಗಳ ಕಾಲ ಧೀರೋದ್ದಾತ ಹೋರಾಟ ನಡೆಸಿದ ಕರ್ನಲ್ ಸೋಯನ್ಸು ಅವರ ಸಮಾಧಿ ಇದು ಅಂತ ಹಾಕಿದ್ದಾರೆ. ಟಿಪ್ಪುವಿನ ಜೊತೆ ಧೀರೋದ್ದಾತ ಹೋರಾಟ ಮಾಡಿದಂತ ಸಮಾಧಿ ಇದು ಅಂತ ಆ ಬ್ರಿಟಿಷ್ ಅಧಿಕಾರಿಯ ಸಮಾಧಿಯ ಎದುರುಗಡೆ ಚರ್ಚ್ನಲ್ಲಿ ಆ ಚರ್ಚ್ನ ಆವರಣದಲ್ಲಿ ಹಾಕಿದ್ದಾರೆ. ಹಾಗಾದ್ರೆ ಟಿಪ್ಪು ಎಷ್ಟು ಧೀರೋದ್ದಾತ ಹೇಳಿ, ಅವರನ್ನ ಬಗ್ಗು ಬಡಿತಾರೆ. ಈ ರೀತಿ ಬಗ್ಗು ಬಡಿಯುವಂಥ ಸಂದರ್ಭದಲ್ಲಿ ಯಾರ್ಯಾರು ಬ್ರಿಟಿಷರಿಗೆ ಸಹಾಯ ಮಾಡಿದರೋ ಅವರೆಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಆನಂತರ ಬ್ರಿಟಿಷರು ಬಿದನೂರಿಗೆ ದಾಳಿ ಮಾಡ್ತಾರೆ. ಬಿದನೂರಿಗೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮಂಗಳೂರಿನ ಕ್ರಿಶ್ಚಿಯನ್ರು ಬ್ರಿಟಿಷರಿಗೆ ಸಹಾಯ ಮಾಡಿದ್ರು ಅಂತ ಮಾಹಿತಿ ಬರುತ್ತೆ. ಆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಟಿಪ್ಪು ಕ್ರಿಶ್ಚಿಯನ್ ಮುಖ್ಯಸ್ಥರು ಯಾರಿದ್ದಾರೆ ಅವ್ರನ್ನ ಕರೆದು ಕೇಳ್ತಾರೆ. ಅವ್ರು ಫಾದರ್ಗಳನ್ನು ಕರೆದು ಕೇಳ್ತಾರೆ, ನಿಲ್ಲಿಸಿಬಿಟ್ಟು ಕೇಳ್ತಾರೆ ಮಂಗಳೂರಲ್ಲಿ, ಇದೇ ಕೃತ್ಯವನ್ನ ನೀವು ಇಂಗ್ಲೆಂಡಲ್ಲೋ ನಿಮ್ಮ ಅಲ್ಲಿನ ದೇಶಗಳಲ್ಲೋ ಮಾಡಿದ್ದಿದ್ರೆ ನಿಮ್ಗೆ ಏನು ಶಿಕ್ಷೆ ಕೊಡ್ತಾ ಇದ್ರು ಅಂತ ಫಾದರ್ಗಳನ್ನು ಕೇಳ್ತಾರೆ ಅವರು ಟಿಪ್. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಈ ಥರ ತಪ್ಪು ಮಾಡಿದರೆ ಅದು ಗಲ್ಲು ಶಿಕ್ಷೆ, ಮರಣದಂಡನೆ ಕೊಡ್ತಾರೆ ಅಂತಂದರು, ಕೊಂದು ಬಿಡ್ತಾರೆ ಅವ್ರನ್ನ ಅಂತಂದರು. ಆದರೆ ನಾನು ಕೊಂದು ಬಿಡಲ್ಲ, ನಿಮ್ಮನ್ನು ಯಾರ್ಯಾರು ಈ ಥರ ಮಾಡಿದ್ರೆ ಅವ್ರು ಅರೆಸ್ಟ್ ಮಾಡ್ತೀನಿ ಅಂತ ಫಾದರ್ಗಳಿಗೆ ಹೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ತಪ್ಪೇನಿದೆ? ನಾನು ಕೊಲ್ಲಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಯಾರ್ಯಾರು ಕ್ರಿಶ್ಚಿಯನ್ರು ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅವರನ್ನು ಮಾತ್ರ ಅರೆಸ್ಟ್ ಮಾಡ್ತಾರೆ, ಬೇರೆಯವ್ರನ್ನ ಅರೆಸ್ಟ್ ಮಾಡಲ್ಲ. ಒಂದು ವೇಳೆ ಹಾಗೆ ದೇಶದ್ರೋಹದ ಆರೋಪದ ಮೇಲೆ ಅರೆಸ್ಟ್ ಮಾಡುವಾಗ ಆ ಕ್ರಿಶ್ಚಿಯನ್ರೇನಾದ್ರೂ ಅಮಾಯಕರಾಗಿದ್ರೆ, ತಪ್ಪು ಕಲ್ಪನೆಯಿಂದ ಅರೆಸ್ಟ್ ಆಗಿದ್ರೆ, ಯಾರಾದ್ರೂ ಪಕ್ಕದಲ್ಲಿದ್ದವರು ಹೇಳಿದ್ರೆ ತಕ್ಷಣ ಅವರನ್ನು ಬಿಟ್ಬಿಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಐಕಳದ ಚರ್ಚ್ ಇದೆ, ಕಿರೆಂ ಚರ್ಚ್ ಇದೆ ಐಕಳದಲ್ಲಿ, ಮಂಗಳೂರಿನಿಂದ ಕಿನ್ನಿಗೋಳಿ ರೂಟಲ್ಲಿ ಇದೆ ಅದು. ಅಲ್ಲಿಗೆ ಟಿಪ್ಪು ದಾಳಿ ಮಾಡ್ತಾರೆ. ಟಿಪ್ಪು ಅಂದ್ರೆ ಟಿಪ್ಪುನ ಸೈನಿಕರು, ಟಿಪ್ಪು ಎಲ್ಲ ಕಡೆ ದಾಳಿ ಮಾಡೋಕ್ಕಾಗಲ್ಲ, ಟಿಪ್ಪುನ ಸೈನಿಕರು ದಾಳಿ ಮಾಡ್ತಾರೆ. ದಾಳಿ ಏನಕ್ಕೆ ಮಾಡ್ತಾರೆ? ಅಲ್ಲಿದ್ದಂತಹ ಕ್ರಿಶ್ಚಿಯನ್ ಯಾರ್ಯಾರಿದ್ದಾರೆ ಅವರೇನಾದ್ರು ಬ್ರಿಟಿಷರಿಗೆ ಸಹಾಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರುತ್ತೆ ಅವ್ರಿಗೆ. ಅಲ್ಲಿ ದಾಳಿ ಮಾಡುವಾಗ ಅಲ್ಲಿನ ಪಕ್ಕದಲ್ಲಿದ್ದಂಥ ಬಂಟ ಮನೆತನದವರು ಅವರು ಅಡ್ಡ ಬರ್ತಾರೆ. ಅಡ್ಡ ಬಂದು ಹೇಳ್ತಾರೆ, ಇಲ್ಲ ಇವ್ರು ಯಾವ ರೀತಿಯಲ್ಲೂ ಕೂಡ ಬ್ರಿಟಿಷರಿಗೆ ಸಹಾಯ ಮಾಡಿಲ್ಲ, ಇದಕ್ಕೆ ನಾವೇ ಸಾಕ್ಷಿ, ನಾವಿದೀವಿ ಇಲ್ಲೇ, ಇವರು ಸಹಾಯ ಮಾಡಿಲ್ಲ, ಇವರು ನಮ್ಮಂತೆ ಕೃಷಿಕರು, ಇವರು ವೀಳ್ಯದೆಲೆ ಬೆಳೀತಾರೆ, ಮಲ್ಲಿಗೆ ಬೆಳೀತಾರೆ, ಅಡಿಕೆ ಬೆಳೀತಾರೆ, ತೆಂಗು ಬೆಳೀತಾರೆ, ಭತ್ತ ಬೆಳೀತಾರೆ ಅಂತ ಹೇಳಿದ ನಂತರ ಬಿಟ್ಟುಬಿಡ್ತಾರೆ. ಹೌದಾ? ಬಿಟ್ಟುಬಿಡ್ತಾರೆ. ಈಗ್ಲೂ ಅಟ್ ಪ್ರೆಸೆಂಟ್ ಪ್ರತಿ ವರ್ಷನೂ ಅಲ್ಲಿನ ಚರ್ಚಿಂದ 2 ಗೊನೆ ಬಾಳೆ ಹಣ್ಣನ್ನ ಬಂಟ ಮನೆತನಕ್ಕೆ ಕೊಟ್ಟು ಆ ನಂತರ ಅಲ್ಲಿನ ಸಾಂತಮಾರಿ ಜಾತ್ರೆ ಆಗ್ಬೇಕು. ಜಾತ್ರೆ ಆಗ್ಬೇಕಾದ್ರೆ, ಚರ್ಚಲ್ಲಿ ಜಾತ್ರೆ ಆಗ್ಬೇಕಾದ್ರೆ ಬಂಟ ಸಮುದಾಯಕ್ಕೆ ಬಾಳೆಗೊನೆ ಕೊಡಬೇಕು. ಇದೊಂದು ಸೌಹಾರ್ದದ, ಯಾಕಂತಂದ್ರೆ ಅವತ್ತು ಟಿಪ್ಪುವಿನಿಂದ ಬಚಾವ್ ಮಾಡಿದವರಲ್ವಾ. ಅಂದ್ರೆ ಇಲ್ಲಿ ಸಂದೇಶ ಏನಂತಂದ್ರೆ, ಟಿಪ್ಪು ಕೇಳ್ತಾ ಇದ್ದ ಮಾತನ್ನ, ನೀವು ದೇಶದ್ರೋಹಿ ಅಲ್ಲ ಅಂತಾದ್ರೆ ಪ್ರೂವ್ ಆದ್ರೆ ಬಿಟ್ಬಿಡ್ತಾ ಇದ್ರು, ದೇಶದ್ರೋಹಿ ಹೌದು ಅಂತಾದ್ರೆ ಅರೆಸ್ಟ್ ಮಾಡ್ತಾ ಇದ್ರು, ಕೊಲ್ಲಿಲ್ಲ, ಅರೆಸ್ಟ್ ಮಾಡಿದ್ರು. ಒಟ್ಟಾರೆ ನಮ್ಮ ಇತಿಹಾಸದಲ್ಲಿ ಬಹಳ ಸ್ಪಷ್ಟ ಇದೆ, ಮಂಗಳೂರಿಂದ ಕ್ರಿಶ್ಚಿಯನ್ರನ್ನ ಅರೆಸ್ಟ್ ಮಾಡಿ ಶ್ರೀರಂಗಪಟ್ಟಣ ತಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಕೂಡಾಕ್ತಾರೆ, ಅರೆಸ್ಟ್ ಬಂಧನದಲ್ಲಿರ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಬಂಧನದಲ್ಲಿಟ್ಟ ನಂತರ ಅಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ, ಎಲ್ಲಿ ಜೈಲೊಳಗಡೆ. ಆಗ ಟಿಪ್ಪುವಿಗೆ ಮಾಹಿತಿ ಹೋಗುತ್ತೆ, ಸಾಂಕ್ರಾಮಿಕ ರೋಗ ಬಂದು ಕೆಲವು ಜನ ಸತ್ತೋಗಿದ್ದಾರೆ ಕ್ರಿಶ್ಚಿಯನ್ರು ಅಂತೇಳಿ. ತಕ್ಷಣ ಅವನು ಜೈಲಿಗೆ ಬರ್ತಾನೆ. ನೋಡಿ, ಅವನು ಬರ್ಬೇಕಾಗಿಲ್ಲ, ರಾಜ ಅವನು, ಯಾಕೆ ಬರ್ಬೇಕು? ಬರ್ತಾರೆ. ಬಂದು ನೋಡಿದಾಗ ಹೌದು ಇಲ್ಲಿ ಸಾಂಕ್ರಾಮಿಕ ರೋಗ ಬಂದು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಒಂದಿಡೀ ಗ್ರಾಮವನ್ನೇ ಶ್ರೀರಂಗಪಟ್ಟಣದಲ್ಲಿ ಒಂದಿಡೀ ಗ್ರಾಮವನ್ನೇ ಕ್ರಿಶ್ಚಿಯನ್ರಿಗೆ ಕೊಟ್ಬಿಡ್ತಾರೆ. ಈಗಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಕೊಡಿಯಾಲ್ ಅನ್ನುವಂಥ ಒಂದು ಗ್ರಾಮ ಇದೆ. ಕೊಡಿಯಾಲ್ ಅಂತ. ಕೊಡಿಯಾಲ್ ಅಂದ್ರೆ ಏನು? ಮಂಗಳೂರಿನ ಕೊಡಿಯಾಲ್ ಹೆಸರು. ಕ್ರಿಶ್ಚಿಯನ್ರು ಮಂಗಳೂರನ್ನ ಕೊಡಿಯಾಲ್ ಅಂತ ಕರೆಯೋದು. ಕ್ರಿಶ್ಚಿಯನ್ರು ಮಂಗಳೂರನ್ನ ಕೊಡಿಯಾಲ್ ಅಂತ ಕರೆಯೋದು. ಶ್ರೀರಂಗಪಟ್ಟಣದಲ್ಲೂ ಕೊಡಿಯಾಲ್ ಅನ್ನುವಂಥ ಗ್ರಾಮ ಇದೆ. ಅಲ್ಲಿ ಕ್ರಿಶ್ಚಿಯನ್ರಿದ್ರು. ಆ ಇಡೀ ಊರನ್ನ ಕ್ರಿಶ್ಚಿಯನ್ರಿಗೆ ಕೊಟ್ಟು ಬಿಡ್ತಾರೆ. ಯಾರಿಗೆ? ಬಂಧನಕ್ಕೆ ಒಳಗಾದಂತ ಕೈದಿಗಳಿಗೆ ಕೊಟ್ಟುಬಿಟ್ಟು, ನೀವು ಇದರಲ್ಲಿ ಕೃಷಿ ಅದು ಇದು ಮಾಡ್ಕೊಂಡು ಇರಿ, ನೀವು ಮಂಗಳೂರಿಗೆ ಮಾತ್ರ ಹೋಗಂಗಿಲ್ಲ. ಯಾಕೆ ಹೇಳಿ? ಬ್ರಿಟಿಷರ ಸಂಪರ್ಕ ಬರುತ್ತೆ ನಿಮ್ಗೆ, ನೀವು ಬ್ರಿಟಿಷರ ಮಾಹಿತಿದಾರರು, ಅದೇ ನೀವು ಮಂಗಳೂರಿಗೆ ಹೋಗಂಗಿಲ್ಲ, ನೀವು ಇಲ್ಲೇ ಮಾಡಿ ಅಂತ ಹೇಳಿ ಅಲ್ಲಿರ್ತಾರೆ. ಅಂದ್ರೆ ತಮ್ಮ ಬಾತ್ಮೀದಾರರು ಅಂದ್ರೆ ಏನು ಗುಪ್ತ ವಿಚಾರಗಳನ್ನು ವಿರೋಧಿ ಬಣಕ್ಕೆ ತಲುಪಿಸೋರ್ನು ಕೂಡ ಸಹಾನುಭೂತಿಯಿಂದ ನೋಡ್ಕೋತಿದ್ರು ಅವರು. ಅಲ್ಲಿ ಆದ ನಂತರ ಬ್ರಿಟಿಷರು ಟಿಪ್ಪುವನ್ನ ಕೊಂದ ನಂತರ ವಾಪಸ್ ಅದೇ ಕೊಡಿಯಾಲಿಂದ ಒಂದಷ್ಟು ಜನ ಕ್ರಿಶ್ಚಿಯನ್ರು ವಾಪಸ್ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದು ಅವರ ಜಾಗ ಏನಿತ್ತು ಅವರ ಜಾಗದಲ್ಲೇ ಮತ್ತೆ ಉಳುಮೆ ಮಾಡ್ತಾರೆ, ಅವ್ರ ಜಾಗದಲ್ಲೇ ಮನೆಯಲ್ಲಿ ವಾಸವಾಗಿರ್ತಾರೆ. ಅವರ ಯಾವ ಜಾಗದಲ್ಲೂ ಕೂಡ ಆ ಜಾಗವನ್ನ ಮುಟ್ಟುಗೋಲು ಹಾಕಿಲ್ಲ ಟಿಪ್ಪು, ಅದನ್ನ ಮುಸ್ಲಿಮರಿಗೆ ಹಸ್ತಾಂತರ ಮಾಡಿಲ್ಲ, ಅವರ ಚರ್ಚನ್ನ ಮಸೀದಿ ಮಾಡಿಲ್ಲ, ಅವರ ಚರ್ಚ್ ಆಗೇ ಇತ್ತು. ಯಾವೆಲ್ಲ ಚರ್ಚ್ ಇತ್ತೋ ಅವೆಲ್ಲ ಚರ್ಚ್ ಹಂಗೆ ಇದೆ. ಯಾವುದನ್ನು ಕೂಡ ಧ್ವಂಸ ಮಾಡಿಲ್ಲ, ಯಾವುದನ್ನು ಮುಟ್ಟುಗೋಲು ಹಾಕಿಲ್ಲ, ಯಾವುದನ್ನು ಕೂಡ ಮಸೀದಿಯಾಗಿ ಕನ್ವರ್ಟ್ ಮಾಡಿಲ್ಲ. ಈಗ ಈ ಪುಸ್ತಕ ಬರೆಯೋಕ್ಕೆ ನೀವು ಸುಮಾರು 100 ಪುಸ್ತಕಗಳನ್ನ ತಡ್ಕಾಡಿರ್ತೀರಿ. ಹೌದು. ತುಂಬಾ ರಿಸರ್ಚ್ ಮಾಡಿ ಬರ್ದಿರ್ತೀರಿ. ಹೌದು.
ನನಗೆ ಕಟ್ಟೆ ಒಂದು ಪ್ರಶ್ನೆ. ಈಗ ನಿಮ್ಮ ಮಾತುಗಳನ್ನೆಲ್ಲ ಈ ಮಾತುಕತೆ ಒಟ್ಟು ಸಾರಾಂಶ ಏನಂದರೆ ಟಿಪ್ಪು ಮತಾಂಧ ಅಲ್ಲ ಅನ್ನೋದು ಒಂದು ಗಮನಕ್ಕೆ ಬರ್ತಾ ಇದೆ. ಬಟ್ ನೀವು ಎಲ್ಲ ದಾಖಲೆಗಳನ್ನ ತಡಕಾಡಿದಾಗ ನಿಮ್ಗೆ ಎಲ್ಲಾದರೂ ಕೂಡ ಟಿಪ್ಪು ಸ್ವಲ್ಪ ಆದರೂ ಮತಾಂಧ ಆಗಿದ್ದ ಅಂತ ನಿಮ್ಗೆ ಏನಾದರೂ ಒಂದು ಉಲ್ಲೇಖ ಸಿಗುತ್ತಾ? ಇಲ್ಲ ನನಗೆ ನೋಡಿ, ನಾನು ಬ್ರಿಟಿಷ್ ಕಾಲದ ಅಧಿಕಾರಿಗಳದ್ದು ಪುಸ್ತಕ ಓದಿದ್ದೀನಿ. ಬ್ರಿಟಿಷರಿಗೆ, ಬ್ರಿಟಿಷ್ನ ಆಗಿನ ಗವರ್ನರ್ಗಳಿಗೆ, ಬ್ರಿಟಿಷ್ನ ಆಗಿನ ಕರ್ನಲ್ಗಳಿಗೆ ಅರ್ಪಣೆ ಮಾಡಿದಂಥ ಪುಸ್ತಕಗಳನ್ನು ಓದಿದ್ದೀನಿ. ಟಿಪ್ಪು ಕಾಲದ ಬ್ರಿಟಿಷ್ ಅಧಿಕಾರಿಗಳು ಬರೆದಿದ್ದನ್ನು ಓದಿದ್ದೀನಿ. ಟಿಪ್ಪುವಿನ ಪತ್ರ ವ್ಯವಹಾರಗಳನ್ನು ಆಗಿನ ಬ್ರಿಟಿಷ್ ಅಧಿಕಾರಿಗಳು ಮಾಡಿದ್ದನ್ನು ಓದಿದ್ದೀನಿ. ಆನಂತರ ಸ್ವಾತಂತ್ರ್ಯದ ನಂತರ ಬಂದಂಥ ಇತಿಹಾಸ ಪುಸ್ತಕಗಳನ್ನು ಓದಿದ್ದೀನಿ, ಗೆಜೆಟಿಯರನ್ನು ಕೂಡ ಓದಿದ್ದೀನಿ, ಎಲ್ಲವನ್ನ ನೋಡಿದ್ದೀನಿ. ಮತ್ತು ಯಾವ್ಯಾವ ಪ್ರಶ್ನೆಗಳಿದೆ ಟಿಪ್ಪುವಿನ ಬಗ್ಗೆ, ಕೋಮುವಾದ ಪ್ರಶ್ನೆಗಳಿದೆ, ಮತಾಂಧದ ಪ್ರಶ್ನೆಗಳಿವೆ, ದೇವಸ್ಥಾನ ದಾಳಿ, ದೇವಸ್ಥಾನ ಧ್ವಂಸದ ಪ್ರಶ್ನೆ, ಬ್ರಾಹ್ಮಣ ದ್ವೇಷಿ ಅನ್ನುವಂಥದ್ದು ಇರುತ್ತೆ. ಅವೆಲ್ಲದಕ್ಕೂ ಕೂಡ ಉತ್ತರ ಹುಡುಕ್ಲಿಕ್ಕೆ ಹೋಗಿದ್ದೀನಿ. ಅದ್ರಲ್ಲೆಲ್ಲೂ ಕೂಡ ಟಿಪ್ಪು ಮತಾಂಧ ಅಲ್ಲ, ಒಂಚೂರು ಎಲ್ಲೂ ಇಲ್ಲ. ಈಗ ಸ್ವರ್ಣವಳ್ಳಿ ಮಠ ಅಂತ ಇದೆ, ಹವ್ಯಕರ ಬಹಳ ದೊಡ್ಡ ಮಠ, ಸ್ವರ್ಣವಳ್ಳಿ ಮಠ. ಅದರ ಗಂಗಾಧರೇಶ್ವರ ಸ್ವಾಮೀಜಿಗಳು ಅಂತ ಆಗಿನ ಸ್ವಾಮೀಜಿಗಳು, ಅವರು ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ, ದೊಡ್ಡ ಗ್ರಂಥ. ಆ ಗ್ರಂಥ ಸ್ವರ್ಣವಳ್ಳಿ ಶ್ರೀ ಬರೆದಿದ್ದಾರೆ, ಹಿಂದಿನ ಸ್ವರ್ಣವಳ್ಳಿ ಶ್ರೀಗಳು ಬರೆದಿದ್ದಾರೆ, ದೊಡ್ಡ ಗ್ರಂಥ ಬರೆದಿದ್ದಾರೆ. ಆ ಗ್ರಂಥಕ್ಕೆ ಸ್ವಾಮೀಜಿಗಳೇ, ಆಗಿನ ಸ್ವಾಮೀಜಿಗಳೇ, ದೊಡ್ಡ ಸ್ವಾಮೀಜಿಗಳೇ ಸಂಪಾದಕರು, ಮುಖ್ಯ ಸಂಪಾದಕರು ಆ ಗ್ರಂಥಕ್ಕೆ. ಆ ಗ್ರಂಥದಲ್ಲಿ ಟಿಪ್ಪುವಿನ ಗುಣಗಾನ ಮಾಡ್ತಾರೆ ಅವರು. ಟಿಪ್ಪು ಎಷ್ಟು ಅಪ್ರತಿಮ ವೀರನಾಗಿದ್ದ, ಜೊತೆಗೆ ಸ್ವರ್ಣವಳ್ಳಿ ಮಠದ ಜೊತೆಗೆ ಹೆಂಗೆ ಒಂದು ಸಂಬಂಧವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಪೇಶ್ವೆಗಳು ದಾಳಿ ಮಾಡಿದ ನಂತರ ಸ್ವರ್ಣವಳ್ಳಿ ಮಠ ಏನಾಗುತ್ತೆ, ಪೇಶ್ವೆಗಳು ದಾಳಿ ಮಾಡಿದ್ರು ಮರಾಠರು, ಆಗ ಟಿಪ್ಪು ಹೇಗೆ ರಕ್ಷಣೆಗೆ ಬರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ರಾಮಚಂದ್ರಾಪುರ ಮಠ, ಹೊಸನಗರ ರಾಮಚಂದ್ರಾಪುರ ಗೋಸ್ವಾಮಿಗಳು, ಈಗ ಅವರು ಮುಸ್ಲಿಂ ವಿರೋಧಿಯಾಗಿ ಅವಾಗವಾಗ ಮಾತಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರಿಗೆ ಟಿಪ್ಪು ಎಷ್ಟು ರಾಮಚಂದ್ರಾಪುರ ಮಠಕ್ಕೆ ಎಷ್ಟು ಒಳ್ಳೆದಾಗಿ ನಡ್ಕೊಂಡಿದ್ರು, ಮತ್ತು ಇವರು ಏನೇನು ಅವರಿಗೆ ಬೇಡಿಕೆಯನ್ನು ಕೊಟ್ಟಿದ್ರು, ಅವರು ಏನೇನೆಲ್ಲ ಪೂರೈಸಿದ್ರು ಅನ್ನುವಂಥದ್ದನ್ನು ಅವರದೇ ಸ್ವಾಮೀಜಿ ಬರೆದಿದ್ದಾರೆ, ಹಿರಿಯ ಸ್ವಾಮೀಜಿ. ಹಾಗಾದ್ರೆ ಅವರ ಹಿರಿಯ ಸ್ವಾಮೀಜಿ ಬರೆದಿ ಸುಳ್ಳು? ಹಾಗಾದರೆ ಅದು ಹಾಕಿದ್ದೀನಿ ನಾನು. ಈಗ ರಾಮಚಂದ್ರಾಪುರ ಮಠದ ಪುಸ್ತಕಗಳನ್ನು ಕೂಡ ಉಲ್ಲೇಖ ಮಾಡಿದ್ದೀನಿ, ಗ್ರಂಥಗಳನ್ನು ಉಲ್ಲೇಖ, ಮಠದ ಗ್ರಂಥಗಳು, ಮಠದಿಂದಲೇ ಪ್ರಕಾಶನಗೊಳಪಟ್ಟಂತ ಆ ಕಾಲದಲ್ಲಿ ಮಠದಿಂದ ಪ್ರಕಾಶನಗೊಂಡಂತ ಮಠದ ಸ್ವಾಮೀಜಿಗಳೇ ಬರೆದಂತ ಪುಸ್ತಕ. ಯಾವುದು ಎಡಪಂಥೀಯ ಇತಿಹಾಸಕಾರರು ಬರೆದ ಪುಸ್ತಕ ಅಲ್ಲ, ಸ್ವರ್ಣವಳ್ಳಿ ಮಠದಿಂದಲೇ ಪ್ರಕಾಶನಗೊಂಡಂತ ಸ್ವರ್ಣವಳ್ಳಿ ಸ್ವಾಮೀಜಿಗಳೇ ಬರೆದಂತ ಪುಸ್ತಕ, ಯಾರೋ ಬರೆದಿರುವಂಥದ್ದಲ್ಲ. ಉಡುಪಿ ಮಠದಲ್ಲಿರುವಂತಹ ಪುಸ್ತಕಗಳೇ ಅಲ್ಲಿಂದಲೇ ಪ್ರಕಾಶನಗೊಂಡಂತ ಪುಸ್ತಕಗಳು, ಯಾವುದೇ ಎಡಪಂಥೀಯ ಸಾಹಿತಿ ಬರೆದಂತಲ್ಲ. ಅದರೆಲ್ಲದರ ಮೂಲ ಏನು, ಇತಿಹಾಸ ಏನು ಹೇಳುತ್ತೆ ಅಂತಂದ್ರೆ, ಅವರು ಸ್ವರ್ಣವಳ್ಳಿ ಮಠ, ಶೃಂಗೇರಿ ಮಠ, ರಾಮಚಂದ್ರಾಪುರ ಮಠ, ಉಡುಪಿ ಮಠ, ಈ ಮಠಗಳೆಲ್ಲದರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಮಠದ ಸ್ವಾಮೀಜಿಗಳು ಹೋಗುವಾಗ ಅವರಿಗೆ ಸೆಕ್ಯೂರಿಟಿಯನ್ನು ಕೂಡ ಕೊಡ್ತಾ ಇದ್ರು, ಸೈನಿಕ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ರು. ಎಲ್ಲಿಗೆ ಹೋಗುವಾಗ, ಎಲ್ಲಿಗಾದ್ರೂ ಪರ್ಯಟನೆಗೆ ಹೋಗುವಾಗ ಅವರಿಗೆ ಸೆಕ್ಯೂರಿಟಿ ಇರ್ತಿತ್ತು. ಈಗಿನ ಎಕ್ಸ್ಕಾಟ್ ಇರ್ತಿತ್ತು, ಆಗ್ಲೇ ಟಿಪ್ಪು ಎಸ್ಕಾಟ್ ಕೊಟ್ಟಿದ್ರು. ಅದು ಮಾತ್ರ ಅಲ್ಲ, ಇನ್ನೂ ವಿಶೇಷ ಏನಂತಂದ್ರೆ, ಈಗ ಮೊನ್ನೆ ಹವ್ಯಕ ಅಕಾಡೆಮಿ ಅಂತ ಆಯ್ತು, ಹವ್ಯಕ ಭಾಷೆಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಹವ್ಯಕ ಭಾಷಾ ಅಕಾಡೆಮಿ ಆಯ್ತು. ಹವ್ಯಕರಿಗೆ ಪ್ರತ್ಯೇಕ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಟಿಪ್ಪು ಮಾಡಿದ್ರು. ಹವ್ಯಕರಿಗೆ ಪ್ರತ್ಯೇಕ. ಅದರ ಉಸ್ತುವಾರಿ ಯಾರಿಗಿತ್ತು ಅಂತಂದ್ರೆ ಹೊಸನಗರ ಮಠಕ್ಕಿತ್ತು. ಹೊಸನಗರ ಮಠದವರು ನೀವು ಕಂದಾಯನೂ ಕಲೆಕ್ಟ್ ಮಾಡ್ಬೋದು, ಜೊತೆಗೆ ನೀವು ನ್ಯಾಯಾಂಗದ ವಿಲೇವಾರಿಯನ್ನು ಕೂಡ ನೀವು ಮಾಡಬಹುದು. ನ್ಯಾಯದಾನ ಕೋರ್ಟ್ ಇದ್ದಂಗೆ, ಕೋರ್ಟ್ ನಿಮ್ಗೆ ಅಂದ್ರೆ ಅಲ್ಲೇನಾದ್ರೂ ಹೊಸನಗರ ವ್ಯಾಪ್ತಿಯಲ್ಲಿ, ಹವ್ಯಕರ ವ್ಯಾಪ್ತಿಯಲ್ಲಿ ಏನಾದ್ರು ಗಲಾಟೆಗಳಾದ್ರೆ ಟಿಪ್ಪುವಿಗೆ ಒಂದು ದೂರು ಕೊಡ್ಬೇಕಾಗಿಲ್ಲ, ಮಠಕ್ಕೆ ದೂರು ಕೊಟ್ಟು ಮಠನೇ ಬಗೆಹರಿಸಬಹುದು. ಮಠನೇ, ನಾವು ಎಂಟ್ರಿ ಆಗಲ್ಲ. ಈ ರೀತಿ ಒಂದು ಪೂರ್ತಿ ಸ್ವಾಯತ್ತತೆಯನ್ನು ಕೊಟ್ಬಿಡುದೇನಿದೆ, ಅದು ಯಾವ ರಾಜ ಕೂಡ ಕೊಡಲ್ಲ. ಯಾವ ರಾಜ ಕೊಟ್ಟಿದ್ರು? ಯಾವ ಹಿಂದೂ ರಾಜ ಕೊಟ್ಟಿದ್ರು? ನಿಮ್ಮ ಕೇಸ್ಗಳನ್ನು ನೀವೇ ಬಗೆಹರಿಸಿಕೊಳ್ಳಿ. ಒಂದು ಮಠಕ್ಕೆ ನ್ಯಾಯಾಂಗದ ಅಧಿಕಾರ ಅದನ್ನ ಹೊಸನಗರದ ರಾಮಚಂದ್ರಾಪುರ ಮಠಕ್ಕೆ ಕೊಟ್ಟಿದ್ರು. ಈಗ ಆ ಮಠ ಟಿಪ್ಪುವಿನ ಪರವಾಗಿದೆಯಾ ನೋಡಿ, ಎಂತ ವಿಚಿತ್ರ ಅಲ್ವಾ? ನಾನು ಆ ಪ್ರಶ್ನೆಯಲ್ಲಿ ಪುಸ್ತಕದಲ್ಲಿ ಕೇಳಿಲ್ಲ, ಯಾಕಂದ್ರೆ ಪುಸ್ತಕ ಪ್ಯೂರ್ಲಿ ಇತಿಹಾಸದ ಪುಸ್ತಕ. ಇದು ಇದೆ ಅನ್ನುವಂಥದ್ದು ಮಾತ್ರ ಹೇಳಿದ್ದೇನೆ, ಇದು ಇತ್ತು ಅನ್ನೋದನ್ನ ಮಾತ್ರ ಹೇಳಿದ್ದೇನೆ. ಏನು ಇತಿಹಾಸದ ದಾಖಲೆಗಳ ಮೂಲಕ ಸಿಕ್ಕಿದೆಯಲ್ಲ, ಅದನ್ನ ಮಾತ್ರ ಆ ಪುಸ್ತಕದಲ್ಲಿದೆ. ನಂದೆಲ್ಲೂ ಸ್ವಂತ ಅಭಿಪ್ರಾಯ, ನನ್ನ ಅಭಿಪ್ರಾಯಗಳು, ನಮ್ಮ ನಿಲುವುಗಳು. ಈಗ ಟಿಪ್ಪು ಶೃಂಗೇರಿ ಮಠಕ್ಕೆ ದಾನದತ್ತಿ ನೀಡುತ್ತಿದ್ದ ಅಂತ ನಮ್ಗೆ ಗೊತ್ತಿರುವಂಥದ್ದು. ಬಟ್ ನಿಮ್ಮ ಪುಸ್ತಕ ಓದಿದ್ರೆ, ನಿಮ್ಮ ಮಾತುಗಳನ್ನ ಕೇಳಿಸ್ಕೊತಾ ಇದ್ರೆ,
ಏನು ಕರಾವಳಿ ಯುದ್ಧಕ್ಕೂ ಏನೇನು ಹಿಂದೂ ಪರ ಬ್ರಾಹ್ಮಣ ಮಠಗಳಿದ್ವಲ್ಲ ಆ ಎಲ್ಲ ಮಠಗಳಿಗೂ ಒಂದು ದಾನ ದತ್ತಿ ಕೊಡ್ತಿದ್ದ ಮತ್ತು ಹೌದು ಸೌಹಾರ್ದಯುತವಾಗಿ ನಮ್ಮ ಸಂಬಂಧಗಳನ್ನ ಇಟ್ಕೊಂಡಿದ್ದ ಅನ್ನೋದು ಅರ್ಥ ಆಗುತ್ತೆ. ಹೌದು ಹೌದು. ನೋಡಿ, ಹಿಂದೂ ಬ್ರಾಹ್ಮಣ ಮಠಗಳು ಮಾತ್ರ ಅಲ್ಲ, ಹ್ಮ್ ಈಗ ಒಕ್ಕಲಿಗರು, ಹ್ಮ್ ಒಕ್ಕಲಿಗರಿಗೂ ಟಿಪ್ಪುವಿಗೂ ಬಹಳ ಒಂದೊಳ್ಳೆ ಸಂಬಂಧ ಇತ್ತು. ಹ್ಮ್ ಒಕ್ಕಲಿಗರು ಟಿಪ್ಪುವಿಗೂ ಯಾಕೆ ಸಂಬಂಧ ಇತ್ತು ಅಂತಂದ್ರೆ, ಟಿಪ್ಪುವಿಗೆ ಏನಾದ್ರು ಭಯ ಇತ್ತ ಒಕ್ಕಲಿಗರದ್ದು? ಉರಿಗೌಡ ನಂಜೇಗೌಡ ಅನ್ನೋದು ಫೇಕು, ಹ್ಮ್ ಅದಿಲ್ಲ. ಏನು ಭಯ ಇತ್ತ? ಅದು ಏನು ಭಯನೂ ಅಲ್ಲ, ಸರ್ವಾಧಿಕಾರಿ. ಬ್ರಿಟಿಷರನ್ನೇ ಎದುರಾಕೊಂಡವನಿಗೆ ಯಾವುದೋ ಸಣ್ಣ ಸಣ್ಣ ಜಾತಿಗಳನ್ನ, ಒಂದು ಏನು ನಿಶಸ್ತ್ರಧಾರಿ ಈ ಸಮುದಾಯಗಳನ್ನ ಎದುರಾಕೊಳ್ಳೋದು ದೊಡ್ಡ ವಿಷಯನ ಅಲ್ಲ, ಅದು ಅಲ್ಲ ತಾನೆ. ಆದ್ರೂ ಯಾಕೆ ಇತ್ತು ಅಂತಂದ್ರೆ, ಟಿಪ್ಪು ಕೃಷಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಕೃಷಿಗೆ, ಕೃಷಿಯ ಮೂಲಕವೇ, ಆಗ ಕೃಷಿಯೇ ಒಂದು ರೀತಿ ITBTಯ ಉದ್ಯಮ ಇದ್ದಾಗೆ. ಕೃಷಿನೇ ಆಗ ಎಲ್ಲ, ಕೃಷಿನೇ ಆದಾಯದ ಮೂಲ ಆಗಿರೋದ್ರಿಂದ ಕೃಷಿಕರು ಯಾರು? ಕೃಷಿಕರು ಒಕ್ಕಲಿಗರು. ಆಗ ಜಾಸ್ತಿ ಇದ್ದಂಥದ್ದು ಒಕ್ಕಲಿಗರು ದುಡ್ದಂತ ಕೃಷಿ ಎಲ್ಲಿಗೆ ಹೋಗ್ತಾ ಇತ್ತು? ಎಲ್ಲಿಗೆ ಹೋಗ್ತಾ ಇತ್ತು ಅಂತಂದ್ರೆ, ಈ ಶಾನುಭೋಗ ಪದ್ಧತಿ ಏನಿತ್ತು, ಆ ಶಾನುಭೋಗ ಪದ್ಧತಿ ಮೂಲಕ ಅದು ಕಡಿತ ಆಗ್ತಾ ಇತ್ತು. ಒಕ್ಕಲಿಗರು ಅಥವಾ ಬೇರೆ ಬೇರೆ ಜಾತಿಯವರು ದುಡಿತಾರೆ ಹೊಲದಲ್ಲಿ, ದುಡಿದು ಅಕ್ಕಿನೋ ಬೇಳೆನೋ ಅಡಿಕೆನೋ ತೆಂಗು ಸಂಪಾದನೆ ಮಾಡ್ತಾನೆ, ತರಕಾರಿನೋ ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಿದ ನಂತರ ಅದು ಶಾನುಭೋಗರಿಗೆ ತೆರಿಗೆ ರೂಪದಲ್ಲಿ ಹೋಗುತ್ತೆ. ಶಾನುಭೋಗರಿಂದ ಮತ್ತೆ ಅದು ಟಿಪ್ಪುವಿಗೆ ಹೋಗುತ್ತೆ. ಅಷ್ಟೊತ್ತಾಗುವಾಗ ಇಲ್ಲಿ ಶೋಷಣೆ ನಡೆಯುತ್ತೆ ಕೃಷಿಕರದ್ದು ಅನ್ನೋ ಕಾರಣಕ್ಕಾಗಿ ಟಿಪ್ಪು ಈ ಶಾನುಭೋಗ ವ್ಯವಸ್ಥೆಯನ್ನು ರದ್ದು ಮಾಡಿದರು. ಶಾನುಭೋಗ ವ್ಯವಸ್ಥೆಯನ್ನು ರದ್ದು ಮಾಡಿ ಉಳುವವ ಯಾರಿದ್ದಾನೆ? ಒಕ್ಕಲಿಗನೇ ಊರಗೌಡ ಅನ್ನೋಂಥ ಪದ್ಧತಿಯನ್ನು ಜಾರಿಗೆ ತಂದರು. ಒಕ್ಕಲಿಗನೇ ಊರಗೌಡ. ಗೌಡ ಅನ್ನೋ ಇದು ಹೆಸರು ಬೇಕು. ಊರ್ಗೌಡ ಅನ್ನುವಂತ ತಂದಿದ್ದೆ ಟಿಪ್ಪು. ಅವಾಗ ಗೌಡ ಅನ್ನೋ ಹೆಸರು ಗೌಡ ಇತ್ತು, ಊರ್ಗೌಡ ಅಂತ ತಂದಿದ್ದವನೇ. ಶಾನುಭೋಗ ಪದ್ಧತಿ ಇತ್ತು. ಅಂದ್ರೆ ಅವರಿಗೆ ಒಕ್ಕಲಿಗರ ಪ್ರೀತಿ ಯಾಕಿತ್ತು ಅಂತಂದ್ರೆ, ಅವರು ಕೃಷಿ ಮಾಡ್ತಾ ಇದ್ರು, ಅವರು ಶ್ರಮಿಕರು ಅನ್ನೋ ಕಾರಣಕ್ಕಾಗಿ ಪ್ರೀತಿ ಇತ್ತು. ಟಿಪ್ಪು ತಮಿಳ್ನಾಡಿಗೆ ಹೋಗ್ತಾರೆ. ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಕರ್ನಾಟಕದ ಒಕ್ಕಲಿಗರು ಕೃಷಿ ಮಾಡ್ತಿರ್ತಾರೆ. ಅವರು ನೋಡಿ, ಅವ್ರು ಎಷ್ಟೊಂದು ಅಧ್ಯಯನಶೀಲರಾಗಿದ್ರು ನೋಡಿ. ತಮಿಳ್ನಾಡಲ್ಲಿ ಕರ್ನಾಟಕದ ಒಕ್ಕಲಿಗರು ಇರ್ತಾರೆ. ಇವರಿಗೆ ಖುಷಿ ಆಗುತ್ತೆ, ತಮಿಳ್ನಾಡಲ್ಲಿ ಬಂದು ಕರ್ನಾಟಕದ ಒಕ್ಕಲಿಗರು ಕೃಷಿ ಮಾಡ್ತಾ ಇದ್ದಾರೆ, ತಮಿಳ್ನಾಡಿನ ಕೆಲವು ಭಾಗಗಳು ಕೂಡ ಇವರು ನೋಡ್ಕೊಳ್ತಾ ಇದಾರಲ್ವಾ. ಸೊ ಇವ್ರೇನ್ ಮಾಡ್ತಾರೆ, ತಮಿಳ್ನಾಡಲ್ಲಿರುವಂತಹ ಕನ್ನಡದ ಒಕ್ಕಲಿಗರಿಗೆ ಟ್ಯಾಕ್ಸ್ ಫ್ರೀ ಮಾಡಿಬಿಡ್ತಾರೆ. ತೆರಿಗೆ ಇಲ್ಲ, ಒಕ್ಕಲಿಗರಿಗೆ ತೆರಿಗೆ ಇಲ್ಲ, ಕೃಷಿ ಮಾಡಿ ಎಷ್ಟಾದ್ರೂ ನೀವು ತೆರಿಗೆ ಕಟ್ಟಬೇಕಾಗಿಲ್ಲ ಅನ್ನುವಂಥ ಆದೇಶವನ್ನ ಕೊಡ್ತಾರೆ. ಒಕ್ಕಲಿಗರಿಗೆ ಖುಷಿ ಆಗುತ್ತೆ, ಟಿಪ್ಪು ಮೇಲೆ ಪ್ರೀತಿ ಬಂದ್ಬಿಡುತ್ತೆ ಅವರಿಗೆ. ಅಯ್ಯೋ ನಮಗೆ ತೆರಿಗೆನೇ ಇಲ್ಲವಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ನಾವು ಏನಾದರೂ ಟಿಪ್ಪುವಿಗೆ ಕೊಡ್ಬೇಕಲ್ವಾ, ನಮಗೆ ತೆರಿಗೆ ಇಲ್ಲ, ಫ್ರೀ, ಎಲ್ಲನೂ ಫ್ರೀ, ನಮ್ದೇ ಭೂಮಿ, ನಮ್ದೇ ಎಲ್ಲ ಆದಾಯ ಪೂರ್ತಿ, ಸರ್ಕಾರಕ್ಕೆ ಏನು ಕೊಡ್ಬೇಕಾಗಿಲ್ಲ ಅನ್ನುವಾಗ ಏನ್ ಮಾಡ್ತಾರೆ, ನಾವು ಹೇಗಾದ್ರೂ ಮಾಡಿ ಟಿಪ್ಪುವಿನ ಜೊತೆ ನಿಲ್ಬೇಕು ಅನ್ನೋ ಕಾರಣಕ್ಕಾಗಿ ಆಗಿನ ಒಕ್ಕಲಿಗರು ಕೊಂಬೈ ಅನ್ನುವಂಥ ಒಂದು ನಾಯಿ ಸಾಕ್ತಾ ಇದ್ರು. ಅವರು ಆ ನಾಯಿಯ ತಳಿ ವೃದ್ಧಿ ಮಾಡ್ತಾರೆ, ತುಂಬಾ ಸಂಖ್ಯೆಯಲ್ಲಿ ವೃದ್ಧಿ ಮಾಡ್ತಾರೆ. ಅದು ಬೇಟೆ ನಾಯಿ. ಅದನ್ನು ಯುದ್ಧಕ್ಕೆ ಬಳಸ್ತಾ ಇದ್ರು. ಯಾರು? ಆಗಿನ ಒಕ್ಕಲಿಗರು, ಸೈನಿಕರು ಯುದ್ಧಕ್ಕೆ ಬಳಸಿದ್ರು. ಅದನ್ನ ಜಾಸ್ತಿ ಮಾಡ್ತಾರೆ, ಆ ತಳಿಯನ್ನ ಜಾಸ್ತಿ ಮಾಡಿ ಅದನ್ನ ಟಿಪ್ಪುವಿಗೆ ಕೊಡ್ತಾರೆ. ಇದನ್ನ ನೀವು ಯುದ್ಧಕ್ಕೆ ಬಳಸ್ಕೊಳ್ಳಿ ಅಂತ. ಟಿಪ್ಪು ಬ್ರಿಟಿಷರ ವಿರುದ್ಧ ಕೊಂಬೈ ನಾಯಿಗಳನ್ನ, ಒಕ್ಕಲಿಗರು ಕೊಟ್ಟಂತ ಕೊಂಬೈ ನಾಯಿಗಳನ್ನ ಯುದ್ಧಕ್ಕೆ ಬಳಸಿದ್ರು. ಸಕ್ಸಸ್ ಆಗಿದ್ರು. ಇದು ಟಿಪ್ಪು ಮತ್ತು ಒಕ್ಕಲಿಗರ ಮಧ್ಯೆ ಇರುವಂತ ಬಾಂಧವ್ಯ.